ನಮಸ್ಕಾರ. ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಇದು ಅಂತಿಂತ ಹಗರಣವಲ್ಲ. ಒಂದು ಕಡೆ ನಗೆ ಚಟಕ್ಕೆ ಕಾರಣ ಆಗ್ತಾ ಇದೆ, ಇನ್ನೊಂದು ಕಡೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಾಕಷ್ಟು ಆರೋಪಗಳು, ಹಗರಣಗಳು ಈಗಾಗಲೇ ಜಗನ್ ಕೊರಳು ಸುತ್ತಿಕೊಳ್ಳುವಂಥ ಸಾಧ್ಯತೆಗಳ ಬೆನ್ನಲ್ಲೇ ಈಗ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ. ಹಾಗಾದರೆ ಏನು ಹಗರಣ ಅದು? ಎಷ್ಟು ಕೋಟಿ ಲೂಟಿಯಾಗಿದೆ? ಏನು ತಿಂದು ತೇಗಿದ್ದಾರೆ? ಇದೆಲ್ಲವನ್ನ ಎಳೆಯಾಗಿ ಹೇಳ್ತೀವಿ. ಇದೇ ಹೊತ್ತಿನ ಸ್ಪೆಷಲ್ ಬುಲೆಟಿನ್ ಜಗನ್ ವೆರಿ ಗುಡ್ಡು. ನಾನು ಪ್ರಭು. ಇದು ಒಂದಲ್ಲ ಕೋಟಿ ಮೊಟ್ಟೆಯ ಕಥೆ. ನೀವು ಒಂದು ಮೊಟ್ಟೆಯ ಕಥೆಯನ್ನ ಕೇಳಿದಿರಲ್ವಾ? ಇದು ಒಂದು ಮೊಟ್ಟೆಯ ಕಥೆ ಅಲ್ಲ, ಕೋಟಿ ಮೊಟ್ಟೆಯ ಕಥೆ. ಕೋಟಿ ಮೊಟ್ಟೆನಾ? ಆಶ್ಚರ್ಯ ಆಗ್ಬೋದು ನಿಮಗೆ. ಅಬ್ಬಬ್ಬ ಅಂದರೆ ಎಷ್ಟು ಎಗ್ ಪಪ್ಸ್ ತಿಂತೀರಾ ನೀವು? 5-10 ಅನ್ಕೊಳ್ಳೋಣ. ಎಷ್ಟೇ ಮೊಟ್ಟೆ ಪಪ್ಸ್ ಲವರ್ ಆದರೂ ಕೂಡ ದಿನ ತಿನ್ನೋದಕ್ಕಾಗತ್ತೇನ್ರಿ? 3 ಹೊರತು ಅದನ್ನೇನಾ? ಆದರೆ ಇಲ್ಲೊಬ್ಬ CM ಇದ್ದಾರೆ, ಅವರ ಪಫ್ಸ್ ಬಿಲ್ ಕೇಳಿದ್ರೆ ನಿಮಗೆ ತಲೆ ಗಿರ ಅಂತ ತಿರ್ಬಿಡುತ್ತೆ. ಯಾರು ಹಾಗಾದ್ರೆ ಆ CM? ಅಲ್ಲದೆ ನಿಮ್ಗೆ ಗೊತ್ತಾಗಿರ್ಬೇಕು, ಇದು ಒಂದು ಮೊಟ್ಟೆಯ ಕಥೆಯಲ್ಲ, ಕೋಟಿ ಮೊಟ್ಟೆಯ ಕಥೆ ಇದು. ಯಾಕಂತ ಹೇಳಿದ್ರೆ ನೋಡಿ, ಈಗ ಜಗನ್ ಮೇಲೆ ಕೇಳಿ ಬಂದಿರುವಂಥ ಆರೋಪ ಇದೆಯಲ್ವಾ, ಇದು ಆಂಧ್ರದಾದ್ಯಂತ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಟ್ರೋಲ್ಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನಾಗಿದೆ, ಯಾವ ರೀತಿ ಅಕ್ರಮ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ ನಿಮಗೆ. ಆಂಧ್ರದ ಮಾಜಿ CM ಜಗನ್ ಎಗ್ ಪಪ್ಸ್ ಬಿಲ್ 3.6 ಕೋಟಿ. ನೋಡಿ, ಎಗ್ ಪಪ್ಸ್ ಬಿಲ್ಲು 5 ವರ್ಷದಲ್ಲಿ ಜಗನ್ ಆಫೀಸ್ನಲ್ಲಿ ಪಪ್ಸ್ ತಿಂದಿರುವಂತಹ ಬಿಲ್ ಇದು 3.6 ಕೋಟಿ. 2019-24 ಅವಧಿಯಲ್ಲಿ ಪಪ್ಸ್ಗೆ 3.6 ಕೋಟಿ ಜಗನ್ ರಿಲೀಸ್ ಮಾಡಿದ್ರಂತೆ. CM ಕಚೇರಿಗೆ ಮೊಟ್ಟೆ ಪಪ್ಸ್ ತರಿಸಿಕೊಂಡು ತಿಂದಿರುವಂತಹ ಜಗನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಋಷಿಕೊಂಡ ಪ್ಯಾಲೇಸ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಜಗನ್ಮೋಹನ್ ರೆಡ್ಡಿ. ಜಗನ್ ಆ್ಯಂಡ್ ಗ್ಯಾಂಗ್ ತಿಂದಿರುವಂತಹ ಪಪ್ಸ್ ಬಿಲ್ ಕೂಡ ಸರ್ಕಾರದಿಂದಲೇ ರಿಲೀಸ್ ಆಗಿದೆ ಅಂತೆ. ಎಗ್ ಪಪ್ಸ್ ಲವರ್ ಜಗನ್ ಬಿಲ್ ನೋಡಿ ಆಂಧ್ರವಾಳು ಸುಸ್ತಾಗ್ಬಿಟ್ಟಿದ್ದಾರೆ. ಎಗ್ ಪಪ್ಸ್ ಲವರ್ ಇವರು ಜಗನ್ಮೋಹನ್ ರೆಡ್ಡಿ. ನಾವು ಸಾಕಷ್ಟು ಹಗರಣಗಳನ್ನ ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಜಗನ್ಮೋಹನ್ ರೆಡ್ಡಿ ನೋಡಿ, ಎಗ್ ಪಪ್ಸ್ ಅಬ್ಬಬ್ಬ ಅಂದ್ರೆ ಎಷ್ಟು ತಿನ್ಬೋದು ನಾವು? 5-10 ತಿನ್ಬೋದು. ಎಷ್ಟು ಖರ್ಚು ಮಾಡ್ಬೋದು ನೋಡಿ. ಎಗ್ ಪಪ್ಸ್ ಏನಿದೆ, ಈಗ ಅವರ ಕೊರಳು ಸುತ್ತಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡ್ತಾ ಇದ್ದೀವಿ ನಾವು ಯಾವ ರೀತಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಅಣಕಿಸಲಾಗ್ತಿದೆ ಅಂಥೇಳಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ. ನಿಜಕ್ಕೂ ನಿಮಗೆ ತಲೆ ತಿರುಗ್ತಾ ಇರ್ಬೋದು, ಏನಪ್ಪ ಇದು ಎಗ್ ಪಪ್ಸ್ದು ಇಷ್ಟೊಂದು ಬಿಲ್ಲ ಅಂಥೇಳಿ. ಯಾಕಂತ ಹೇಳಿದರೆ ಈಗ ಜಗನ್ ಮೇಲೆ ನೋಡಿ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ಅವ್ರ ಸರ್ಕಾರದಲ್ಲಿ Enjoy Pandago. Enjoy Pandago. ನೋಡಿ ಜಗನ್ ಯಾವ ರೀತಿ ಟ್ರೋಲ್ ಆಗ್ತಿದ್ದಾರೆ ಅಂಥೇಳಿ. ಜಗನ್ ಅಲಿಯಾಸ್ ಪಫ್ ಬಾಬು ಅಂಥೇಳಿ ನೋಡಿ ಯಾವ ರೀತಿ ಕೆಲವೊಂದಿಷ್ಟು ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಅಂಥೇಳಿ. ಬಟ್ ಈಗ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಈ ರೀತಿಯಾದಂಥ ಆರೋಪ ಬಲವಾಗಿ ಕೇಳಿ ಬಂದಿದೆ. ನೋಡಿ, ಈಗ ಸಹಜವಾಗಿ ರೀ, ಎಗ್ ಪಪ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ನಾವೆಲ್ಲ ತಿಂತಾ ಇರ್ತೀವಿ ಕಾಲೇಜಲ್ಲಿ, ಅಥವಾ ಸಹಜವಾಗಿ ನಾರ್ಮಲ್ ಆಗಿ 5 ತಿನ್ಬೋದಪ್ಪ ಒಂದು ದಿನಕ್ಕೆ. ನಾವು ಒಂದು ದಿನಕ್ಕೆ 5 ತಿನ್ಬೋದು. ಆದರೆ ಜಗನ್ ನೋಡಿ, ವರ್ಷಕ್ಕೆ 72 ಲಕ್ಷ ರೂಪಾಯಿಗೆ ಪಪ್ಸ್ ತಿಂದಿದ್ದಾರಂತೆ. ಒಂದು ದಿನಕ್ಕೆ ಜಗನ್ ಆಫೀಸ್ನಲ್ಲಿ ಸರಾಸರಿ 993 ಎಗ್ ಪಪ್ಪು, ಅಂದರೆ 10,000. 5 ವರ್ಷದ ಎಷ್ಟಾಗುತ್ತೆ? ಒಟ್ಟು 18 ಲಕ್ಷ ಎಗ್ ಪಪ್ಪು. ಆಂಧ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಬಹಿರಂಗ ಆಗಿದೆ. 18 ಲಕ್ಷ ಎಗ್ ಪಫ್ ಸಪ್ಲೈ ಮಾಡಿರೋದು ಒಬ್ಬ ಸಪ್ಲೈಯರ್ ಅಂತೆ. ಸಪ್ಲೈಯರ್ ಕೂಡ ಜಗನ್ ಪಕ್ಷಕ್ಕೆ ಸೇರಿದಂಥ ಕಾರ್ಯಕರ್ತ. ನೋಡಿ, ವ್ಯವಸ್ಥಿತವಾಗಿ ಎಲ್ಲ ಹಗರಣ ಆಗಿರೋದು ಗೊತ್ತಾಗ್ತಾ ಇದೆ. ನೋಡಿ, 5 ವರ್ಷದ ಅವಧಿಯಲ್ಲಿ ಜಗನ್ ಆಫೀಸ್ನಲ್ಲಿ ಒಂದು ಮೇಳನೇ ನಡೆದು ಬಿಟ್ಟಿದೆ, ಎಗ್ ಪಫ್ಸ್ ಮೇಳ ಅಂತ ಹೇಳ್ತೀವಿ ನಾವು. ಅಲ್ರಿ, 3.62 ಕೋಟಿ ಅಂತೆ.
ವರ್ಷಕ್ಕೆ 72 ಲಕ್ಷ ರೂಪಾಯಿ ಎಗ್ ಪಪ್ಸು. ಅಲ್ಲಿ ಒಂದಿನಕ್ಕೆ 993 ಈ ಮೊಟ್ಟೆ ಪಪ್ಸ್ ತಿಂದಿದ್ದಾರಲ್ಲ, ಯಾರ್ಯಾರು ಕೊಟ್ಟಿದ್ದಾರೆ ಗೊತ್ತಾಗ್ತಿಲ್ಲ. ಅವ್ರ ಮನೆ ಇದೆ, ಅವ್ರ ಸ್ವಂತ ಮನೆ ಇದೆ ಅಲ್ಲ, ಅದನ್ನೇ ಇವರು ಮುಖ್ಯಮಂತ್ರಿಯ ಸಚಿವಾಲಯನಂಗೆ ಮಾಡಿಕೊಂಡಿದ್ರು. 3 ಹೊತ್ತು ಇದನ್ನೇ ತಿಂದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಅಲ್ಲಿ ಚಂದ್ರಬಾಬು ನಾಯ್ಡು ಅವ್ರ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ವಹಿಸುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ಈಗ ಜಗನ್ ಮೇಲೆ ಬಂದಿರುವಂಥ ಈ ಒಂದು ಎಗ್ ಪಫ್ ಆರೋಪ ಏನಿದೆ, ಜಗನ್ ಅವರು ಅಲ್ಲಗಳಿತಾ ಇದ್ದರೂ ಕೂಡ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಆಗ್ತಾ ಇದೆ.